ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸದಾ ಆರೋಗ್ಯದಿಂದಿರಲು ಹಿರಿಯರ 26 ಸಲಹೆಗಳು. 1. ಬೆಲ್ಲದ ಸೇವನೆಯಿಂದ ಸಕ್ಕರೆ ಕಾಯಿಲೆ ದೂರವಾಗುತ್ತದೆ. 2. ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿ ಸೇವಿಸುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ. 3. ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವು ಕಡಿಮೆಯಾಗುತ್ತದೆ. 4. ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿಯನ್ನು ಮರುದಿನ ಸೇವಿಸಬೇಡಿ. 5. ಮೂಲಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದ ರಚನೆಯ ಕಲ್ಲುಗಳು ನಿಲ್ಲುತ್ತದೆ. 6. ರಾತ್ರಿ ಮಲಗುವ ಮುನ್ನ ತುಟಿಗಳಿಗೆ ಹಾಲಿನ ಕೆನೆ ಹಚ್ಚಿ ಮಲಗಿ, ಇದರಿಂದ ತುಟಿಗಳು ಮೆದುವಾಗುತ್ತದೆ ಮತ್ತು ಕೆಂಪಾಗುತ್ತದೆ. 7. ಹೆಚ್ಚು ತಣ್ಣೀರನ್ನು ಕುಡಿಯುವುದರಿಂದ ಮುಖದಲ್ಲಿ ಸುಕ್ಕುಗಳಾಗುತ್ತದೆ. 8. ಕೊತ್ತಂಬರಿ ರಸವನ್ನು ಬೋಳು ತಲೆಗೆ ಹಚ್ಚುವುದರಿಂದ ಕೂದಲು ಬೆಳೆಯುತ್ತದೆ. 9. ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ. 10. ಪೇರಳೆ ಹಣ್ಣನ್ನು ಸೇವಿಸುವುದರಿಂದ ಆಲಸ್ಯ ಖಿನ್ನತೆ ಕಡಿಮೆಯಾಗುತ್ತದೆ. 11. ಪ್ರತಿದಿನ ಈರುಳ್ಳಿಯನ್ನು ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ. 12. ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಾಗಿದ್ದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿದ್ದೀರಿ ಎಂದರ್ಥ. 13. ತುಂಬ ತಣ್ಣೀರು ಸೇವನೆ ಹಲ್ಲುಗಳನ್ನು ಹಾಳು ಮಾಡುತ್ತದೆ ಮತ್ತು ಬೇಗನೆ ಕೆಡಿಸುತ್ತದೆ. 14. ಪ್ರತಿದಿನ ಹಾಲು ಕುಡಿಯುವುದರಿಂದ ತುಂಬ ಪ್ರಯೋಜನಕಾರಿ. 15. ಪ್ರತಿದಿನ ಹಣ್ಣು ತಿನ್ನುವುದರಿಂದ ಹೊಟ್ಟೆಯ ತೊಂದರೆಗಳು ಬರುವುದಿಲ್ಲ. 16. ಪ್ರತಿದಿನ ಒಂದು ಟೊಮೆಟೊ ತಿನ್ನುವುದರಿಂದ ಕೂದಲು ಬೇಗನೆ ಬೆಳ್ಳಗಾಗುವುದಿಲ್ಲ. 17. ವಯಸ್ಸಾಗದಂತೆ ಕಾಣದಿರಲು ಬಾರ್ಲಿ ಬೀಜವನ್ನು ಹಾಲಿನಲ್ಲಿ ನೆನೆಸಿ ಸೇವಿಸಬೇಕು. 18. ಕೂದಲು ದಪ್ಪ ಮತ್ತು ಉದ್ದವಾಗಲು ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ಹಚ್ಚುವುದರಿಂದ ಬೇಗನೆ ಬೆಳೆಯುತ್ತದೆ. 19. ಸಿಹಿ ತಿಂಡಿಗಳನ್ನು ಸೇವಿಸುವುದೇ ಆದರೆ ವಾರದಲ್ಲಿ 2 ಬಾರಿ ಊಟದ ನಂತರ ಸೇವಿಸಬೇಕು. 20. ಪರಸ್ಪರ ವಿರುದ್ಧ ಆಹಾರಗಳನ್ನು ಒಟ್ಟಿಗೆ ಸೇವಿಸಬಾರದು. 21. ಮೊಸರು ತಿಂದು ಹಾಲು ಕುಡಿಯಬಾರದು. 22. ಕರಿದ ತಿಂಡಿ ತಿಂದು ಮಜ್ಜಿಗೆ ಸೇವಿಸುವುದು ಒಳ್ಳೆಯದಲ್ಲ, ಇದು ವಿಪರೀತ ಪರಿಣಾಮವನ್ನುಂಟು ಮಾಡುವ ಸಾಧ್ಯತೆ ಇದೆ. 23. ಬಾಳೆಹಣ್ಣನ್ನು ಮಜ್ಜಿಗೆಯೊಂದಿಗೆ ಸೇವಿಸಬಾರದು. ಸಿಹಿ ತಿಂಡಿ ತಿಂದ ಕೂಡಲೇ ಚಹಾ ಕಾಫಿ ಸೇವಿಸುವುದರಿಂದ ಕಬ್ಬಿನಾಂಶ ಮೈಗೆ ಹಿಡಿಯುವುದಿಲ್ಲ. 24. ಹೊಟ್ಟೆಗೆ ಅರ್ಧ ಭಾಗ ನೀರನ್ನು ಅರ್ಧ ಭಾಗ ಆಹಾರವನ್ನು ಸೇವಿಸಬೇಕು. 25. ದಿನಕ್ಕೆ 2 ಸಲ ಕಣ್ಣನ್ನು ಸ್ವಚ್ಛ ನೀರಿನಿಂದ ತೊಳೆದುಕೊಳ್ಳಬೇಕು. 26. ದಿನಕ್ಕೆ 2 ಸಲ ದಂತ ಶುದ್ಧಿ, 15 ದಿನಕ್ಕೊಮ್ಮೆ ಸಂಭೋಗ ಮಾಡಬೇಕು ಮತ್ತು ದಿನದಲ್ಲಿ ಅರ್ಧ ಗಂಟೆಯಾದರೂ ವಾಕಿಂಗ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.